ಮಾಡ್ತಾ ಇದ್ದಾರೆ. ಅವರು ಆಲ್ಮೋಸ್ಟ್ ಡ್ರೈವಿಂಗಲ್ಲಿ ಮಾತಾಡೋಣ. ಬನ್ನಿ, ಈಗ ಫ್ಲೇವರ್ ದಾಟಿದ್ದೀವಿ. ಈಗ ಇನ್ನು ನಮಗೆ ನಮ್ಮದು ಬೊಮ್ಮಸಂದ್ರ ಫ್ಲೇವರ್, ಸಿಟಿ ಫ್ಲೇವರ್. ಇವತ್ತು ಸ್ವಲ್ಪ ಟ್ರಾಫಿಕ್ ಇದೆ, ಜಾಸ್ತಿ ಏನಿಲ್ಲ. ಸ್ಯಾಟರ್ಡೆ ಸಂಡೇ ಕೆಲವೊಂದು ಆಫೀಸ್ಗಳೆಲ್ಲ ಬಂದಿರುತ್ತೆ. ಇವತ್ತು ಅಷ್ಟೇ ಟ್ರಾಫಿಕ್ ಇಲ್ಲ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ರೀಚ್ ಆಗೋಕ್ಕೆ ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ತೀವಿ. ಏನು ವಿಷಯ ಅಂತ ನೀವು ವಿಡಿಯೋ ಎಂಡ್ವರೆಗೂ ನೋಡಿ ಗೊತ್ತಾಗುತ್ತೆ. ಬೆಳಿಗ್ಗೆನೇ ಬಿಟ್ಟಿರೋದು ನಾವು ಇವತ್ತು ಬೇಗ. ನಂದು ಇನ್ನೂ ವಾಯ್ಸು ಹೋಗಿಲ್ಲ, ಇನ್ನೂ ಹಾಗೇ ಇದೆ. ವೆದರ್ ಬೇರೆ ಚೆನ್ನಾಗಿದೆ ಇವತ್ತು. ಮೋಡ ಮೋಡ ಮೋಡ. ನಿನ್ನೆಯಿಂದ ಅಷ್ಟೇ ಬಿಸಿಲಿಲ್ಲ. ಒಂಥರ ಕೂಲ್ ಆಗಿದೆ ನಮ್ಮ ಬೆಂಗಳೂರು. ಓಕೆ ಫ್ರೆಂಡ್ಸ್, ಮತ್ತೆ ನಾನು ಅಲ್ಲಿ ಹೋದ್ಮೇಲೆ ಸಿಗ್ತೀನಂತೆ. ಅಲ್ಲಿವರೆಗೂ ಟೇಕ್ ಎ ಬ್ರೇಕ್. ಫ್ರೆಂಡ್ಸ್, ನಾನು ಇಂಪಾರ್ಟೆಂಟ್ ಕೆಲಸ ಅಂತ ಹೇಳಿದೆ. ಏನು ಅಂದರೆ ನೋಡ್ಬೋದು ನೀವು ಇಲ್ಲಿ. ನಾವಿಲ್ಲಿ ಇವತ್ತು ಹಾಸ್ಪಿಟ್ಲಿಗೆ ಬಂದಿದ್ದೀವಿ, ನಾನು ನಮ್ಮ ಮನೆಯವರು. ಹಾಗೆ ಊರಿಂದ ವೀಣಾ, ಗಿರೀಶ್ ಕೂಡ ಬಂದಿದ್ದಾರೆ. ನಾವಿವತ್ತು ಏನಕ್ಕೆ ಬಂದಿದ್ದೀವಿ ಅಂದರೆ ಬಾಡಿ ಚೆಕಪ್ ಮಾಡ್ಸೋಕ್ಕೆ. ಪ್ರತಿ ವರ್ಷ ಕೂಡ ಮಾಡಿಸ್ತೀವಿ. ಹೋದ ವರ್ಷ ಕೂಡ ಇಲ್ಲೇ ಮಾಡಿಸಿದ್ವಿ. ಆ ಕಡೆ ಹೋದ ವರ್ಷ ಇಲ್ಲಿ ಮಾಡಿಸಿದ್ವಿ. ಅದಕ್ಕೂ ಮುಂಚೆ ನಾವು ಇಲ್ಲೇ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕಾವೇರಿ ಹಾಸ್ಪಿಟ್ಲ್ ಇದೆಯಲ್ಲ, ಅಲ್ಲಿ ಮಾಡಿಸ್ತಾ ಇದ್ವಿ. ಈಗ 2 ವರ್ಷ ಆಯಿತು ಇಲ್ಲಿ ಮಾಡಿಸ್ತಾ ಇದ್ವಿ. ಫ್ರೆಂಡ್ಸ್, ಇದು ಎಲ್ಲರಿಗೂ ತುಂಬ ಇಂಪಾರ್ಟೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 6 ಮಂತ್ಗೆ ಒಂದ್ಸರಿ, ಇಲ್ಲಾಂದರೆ ವರ್ಷಕ್ಕೆ ಒಂದ್ಸರಿ ಬಾಡಿ ಚೆಕಪ್ ಮಾಡಿಸ್ಲೇಬೇಕು. ನಮ್ಮ ಬಾಡಿಯಲ್ಲಿ ಏನಾದರೂ ವೇರಿಯೇಷನ್ ಆದರೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳಕ್ಕಿರುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಬ್ಲಡ್ ಚೆಕಪ್ಪಿಗೆ ಹೋಗ್ತಾ ಇದ್ದೀನಿ ಈಗ ನಾನು. ಅದರದ್ದೇನು ವೀಡಿಯೋ ಮಾಡ್ಕೊಳಲ್ಲ, ಯಾಕಂದರೆ ನನಗೆ ಬ್ಲಡ್ ನೋಡಿದ್ರೆ ತಲೆ ಸುತ್ತು ಬರುತ್ತೆ. ಈಗ ಆಲ್ರೆಡಿ ಬ್ಲಡ್ ಕೊಟ್ಟು ಬಂದಿದ್ದೀವಿ. ಇನ್ನೂ ಅಂದರೆ ಬಿಫೋರ್ ಫುಡ್ಡು ಬ್ಲಡ್ ಟೆಸ್ಟ್ ತೊಗೊಳ್ತಾರೆ, ಹಂಗೆ ಆಫ್ಟರ್ ಫುಡ್ಡು ಕೂಡ ತೊಗೊಳ್ತಾರೆ. ಇವತ್ತು ಫುಲ್ ಡೇ ಆಗುತ್ತೆ, ಯಾಕಂದರೆ 1 ಅವರ್ 2 ಅವರಲ್ಲಿ ಮುಗಿಯೋ ಕೆಲಸ ಅಲ್ಲ ಇದು. ಬಾಡಿ ಚೆಕಪ್ ಅಂದರೆ ತುಂಬಾ ಟೆಸ್ಟ್ಗಳು ಇರುತ್ತೆ. ಅದೆಲ್ಲ ಕೂಡ ಮಾಡಿಸ್ತೀವಿ. ಹತ್ರ ಈವ್ನಿಂಗ್ ಆಗುತ್ತೆ ಫುಲ್ ಮುಗಿಯೋಷ್ಟೊತ್ತಿಗೆ. ಇಲ್ಲಿ ವೀಣಾ ಕೂತಿದ್ದಾಳೆ ನೋಡ್ಬೋದು, ಹಾಗೆ ಸೃಜನ್ ಅದು. ಈಗ ಬ್ಲಡ್ ಕೊಟ್ಟು ಕೂತ್ಕೊಂಡಿದ್ದೀವಿ. ಈಗ ಮೇಲೋಗಿ ತಿಂಡಿ ತಿನ್ಕೋಬೇಕು. ಬಿಫೋರ್ ಬ್ಲಡ್ ತೊಗೊಂಡು ಟೆಸ್ಟ್ ಮಾಡ್ತಾರೆ, ಹಾಗೆ ಆಫ್ಟರ್ ಬ್ಲಡ್ ತೊಗೊಂಡು ಕೂಡ ಟೆಸ್ಟಿಂಗ್ ಇದೆ ಅಂತೆ. ಟೋಟಲಾಗಿ 23 ಟೆಸ್ಟ್ಗಳಿದ್ದಾವೆ. ಅದು ಯಾವುದ್ಯಾವುದಂದರೆ ಹಾರ್ಟ್ ಬೀಟ್ದಿದೆ, ಹಾಗೆ ಲಿವರು, ಹಾಗೆ ಕಿಡ್ನಿ, ಹಾಗೆ ಕಣ್ಣು, ಮೂಗು, ಮತ್ತು ಥೈರಾಯ್ಡು, ಶುಗರು, BP, ಇಷ್ಟೊಂದು ಇದ್ದಾವೆ ಟೆಸ್ಟ್ಗಳು. ಟೋಟಲಾಗಿ 23 ಟೆಸ್ಟ್ಗಳಿದ್ದಾವೆ. ಈಗ ನಾವು ನೋಡ್ಬೋದು ನೀವು ಇಲ್ಲಿ ನಾವು ಬ್ಲಡ್ ಕೊಟ್ಟದ್ದು 4 ಜನ ಒಂದು ಕ್ಲಿಪ್ ತೊಗೊಂಡಿನಿ ಚಿಕ್ಕದಾಗಿ. ಈಗ ತಿಂಡಿ ತಿನ್ನೋಕ್ಕೆ ಮೇಲೆ ಬಂದಿದ್ದೀವಿ. ಮೇಲೇನೇ ಕ್ಯಾಂಟೀನ್ ಇದೆ, ಹಾಸ್ಪಿಟ್ಲ್ ಮೇಲೆ ಹೋಟೆಲ್ ಇದೆ. ಇಲ್ಲಿ ತಿಂಡಿ ತಿಂದು ಮತ್ತೆ ಬ್ಲಡ್ ಕೊಡಬೇಕು. ಫ್ರೆಂಡ್ಸ್, ಆಫ್ಟರ್ ಬ್ಲಡ್ ತೊಗೊಂಡು ಮತ್ತೆ ಟೆಸ್ಟ್ಗಳಿದ್ದಾವೆ. ನೋಡೋಣ, ಇವತ್ತು ಫುಲ್ ಡೇ ಇಲ್ಲೇ ಆಗೋಗುತ್ತೆ. ತಿಂಡಿ ತಿಂದು ಕೆಳಗಡೆ ಹೋಗಿ ಮತ್ತೆ ಚೆಕಪ್ಗಳು ಸ್ಟಾರ್ಟ್ ಆಗುತ್ತೆ. ಅವ್ರು ಹೇಳಿದರು ಈಗ ಆಲ್ರೆಡಿ ಬ್ಲಡ್ ತೊಗೊಂಡಿದ್ವಿ, ತಿಂಡಿ ತಿನ್ಕೊಂಬನ್ನಿ, ಮತ್ತು ಚೆಕಪ್ ಸ್ಟಾರ್ಟ್ ಆಗುತ್ತೆ ಅಂತ. ಬನ್ನಿ, ಯಾವೆಲ್ಲ ಚೆಕಪ್ ಮಾಡ್ತಾರೆ ಅಂತ ಹೇಳ್ತೀನಿ. ಹಾಗೆ ಫೈನಲಾಗಿ ರಿಸಲ್ಟು ಏನು ಬರುತ್ತೆ ಅಂತ ಕೂಡ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಯಾರು ಎಲ್ಲಿ ಸ್ಕಿಪ್ ಮಾಡ್ತೀನಿ ಈ ವಿಡಿಯೋ ನೋಡಿ. ಒಂದು ವಿಶೇಷ ಇದೆ, ಏನಂತ ಈಗ ಹೇಳಲ್ಲ, ನೀವು ಫುಲ್ ವಿಡಿಯೋ ಎಂಡ್ವರೆಗೆ ನೋಡಿ. ನೋಡ್ಬೋದು ಇಲ್ಲಿ ಯಾರಿದ್ದಾರೆ, ನಮ್ಮ ಬಾಸ್ ಯಜಮಾನ್ರಿ ಇವರು. ಹಾಗೆ ಯಾರು ಬಂದಿದ್ದಾರೆ ನೋಡಿರ್ಬೋದು ನೀವು. ಹಾಯ್ ಸೃಜನ್. ಹಾಯ್. ಆರಾಮ? ಆರಾಮ್ ನೋಡಮ್ಮ, ನೀವು? ನಾವು ಆರಾಮ್ ನೋಡಪ್ಪಿ. ಹಾಗೆ ಇಲ್ಲಿ ಕೂಡ ನಮ್ಮ ಇದನ್ನ ಇದ್ದಾರೆ ಗಿರೀಶ್. ಹಾಯ್ ಗಿರೀಶ್. ಹಾಯ್. ಆರಾಮಿರ? ಸೂಪರ್ ಸೂಪರ್. ಹಾಯ್ ವೀಣಾ. ಹಾಯ್. ಆರಾಮ? ಆರಾಮಿದ್ದೀರಾ? ಓಕೆ. ಸೂಪರ್ ಅನ್ಬೇಕು. ಸೂಪರ್. ನೋಡಿ, ನಮ್ಮ ಮನೆಯಲ್ಲಿ ಫುಲ್ ಜನ, ಮನೆ ತುಂಬ ಜನ. ಏನಕ್ಕೆ ಅಂತ ಫುಲ್ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ, ಎಂಡ್ವರೆಗೂ ಅಲ್ಲಿವರೆಗೂ ಹೇಳಲ್ಲ. ಅಮ್ಮ ಸುಮ್ಮನೆ ಇರು. ಒಂದು ಸರ್ಪ್ರೈಸ್ ನಿಮ್ಗೆ ಹೇಳ್ತೀನಂತೆ, ಏನ್ ಸರ್ಪ್ರೈಸ್ ಅಂತ ಲಾಸ್ಟ್ವರೆಗೂ.
ಲಾಸ್ಟ್ವರೆಗೂ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇರ್ಪುಟ ತಿಂಡಿ ಎಲ್ಲ ಆಯ್ತು. ಉಪ್ಪಿಟ್ಟು ಮಾಡಿದ್ವಿ. ಕೊಯ್ಕೋ ಚಾಕು ತಂದು ಕೊಯ್ಕೋ. ಏನು ಐಸ್ ಕ್ರೀಮ್ ಹೆಸರೇನಾ? ಏನೇನೋ ಆಫರ್ಗಳು ಬಿಟ್ಟಿದ್ದಾರೆ. ತಿಂಡಿ ಎಲ್ಲ ತಿಂಡಿ ಒಂದು ಉಪ್ಪಿಟ್ಟು, ಹಾಗೆ ಮಧ್ಯಾಹ್ನದ ಲಂಚ್ ಮಾಡಿದ ಅಡುಗೆ. ಎಲ್ಲರೂ ಫನ್ ಆಗಿ ಮಾತಾಡ್ತಾ ಕೂತ್ಕೊಂಡಿದೀವಿ. ತಗೊಂಬ, ನೀನ್ ಇಲ್ಲಿ ತಗೊಂಬ. ಆ ಥರ ಆ ಗೇಮು ನಮ್ಮ ಮಕ್ಕಳಿಬ್ರು ಚೆನ್ನಾಗಿ ಮಾಡಿದ್ರು. ಆ ಥರ ಸೃಜನ್, ಅರಣಿ. ಇನ್ನೊಂದ್ಸರಿ ಮಾಡ್ತೀರಾ? ಮಾಡಿ. ಈಗ ಒಂದು ನಿಮ್ಗೆ ಸರ್ಪ್ರೈಸ್ ಆಗಿ ಏನೋ ತೋರಿಸ್ತೀವಿ ನೋಡಿ. ಸ್ಟಾರ್ಟ್ ಮಾಡ್ರಮ್ಮ. ಅರಣಿ ಸುಮ್ಮನೆ ಇಲ್ಲಿ ಕಳಾಗಿ ಇತ್ತು, ಕಳಾಗಿ ಕಾಲಿಡ್ತಾವ ನೋಡಿ ಅವನ್ಗ. ಫ್ರೆಂಡ್ಸ್, ಇಲ್ಲಿ ಮಕ್ಕಳು ಎಲ್ಲ ಊನೋ ಆಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಅಮ್ಮ ಕೂಡ ನೋಡ್ಬೋದು. ಹೋದ್ ಸರಿ ಬಂದಾಗೆ ಮರಕ್ಕೆ ಮೆಂತೆ ಹಚ್ಚಿಟ್ಟಿದ್ರು. ಈ ಸರಿ ಬಂದಾಗೆ ಮರಕ್ಕೆ ಪೇಂಟ್ ಹಚ್ಚಿಡ್ತಾ ಇದ್ದಾರೆ. ಈ ಥರ ಪೇಂಟ್ ಹಚ್ಚಿಟ್ರೆ ಮರ ತುಂಬ ದಿನ ಬಾಳಿಕೆ ಬರುತ್ತೆ. ನನಗೆ ಅವಾಗ ಹಚ್ಚಿಡಂದಿದ್ರು ಹ್ಞೂ ಅಂತ ಹೇಳಿದೆ, ಬಟ್ ನನಗಾಗಲೇ ಇಲ್ಲ. ಹತ್ತತ್ರಿಗೆ ಮತ್ತೆ ಒಂದು 4-5 ತಿಂಗಳ ಮೇಲೆ ಆಯಿತು. ಅಮ್ಮಂದಿರೇ ಅಷ್ಟೇ ಅನ್ಸುತ್ತಲ್ವ ಎಲ್ಲರೂ. ಹೌದು, ಮನೇಲೆ ಸ್ನಾನ ಮಾಡಿಸೋದು ಅದು ಎಲ್ಲ ಆಗಲ್ಲ ಅಮ್ಮ. ಮನೇಲೆ ಆದ್ರೆ ಊಟ ಮಾಡಿಸ್ತಾರೆ. ನೋಡು, ನೀನ್ ಇವನ್ ಜಗಳ ಆಡ್ಬೇಕು. ಅವ್ರಿಬ್ರಿಗೆ ಮೂವರಿಗೆ ಮಾಡಿದ್ವಿ, ನನಗೆ ಮಾಡಿಲ್ಲಲ್ಲ ಅಂತೇಳಿ ಇವನ್ ಹೇಳ್ಬೇಕು ನಮ್ ಚಿಂಟು. ಈಕಿ ಜಗಳ ಆಡ್ತಾಳೆ ಇಲ್ಲಿ, ವಾದ ಮಾಡಿಸ್ಕೊಂಡಕ್ಕಿ. ಅಂತ ಅದು ಅವನು ಭಾಷೆ ಮಾತಾಡಿದ್ದ, ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ. ಅಂದ್ಕೊಂಡೆ. ಇವನಿಗೆ ಬಂಡಿನೂ ಸೌದಿಲ್ಲ, ಕಲ್ಲು ಸೌದಿಲ್ಲ. ಓವರ್ ಆಕ್ಟಿಂಗ್. ಚಲ ಚಿಂಟು. ಅವ್ವ ನನಗೇನ್ ಮಾಡಿದ್ಯ ಅಂತ. ಅಲ್ಲ, ಡಿಪ್ರೆಷನ್ಗೆ ಎಲ್ಲೋಗಿದ್ಲ ಮಕ್ಕಳು ಹಂಗೆ ಅರ್ಣಿ. ಮತ್ತೆ ಎಲ್ಲ ನಾವು ಹಂಗೆ ಮಾಡೋದು, ಒಂಥರ ಖುಷಿ. ನಡೀತಾ ಬಂದಾಗ ನಡಿ. ನೀನೇ ಹೇಳ್ತಲ್ಲ, ಈ ನಡೀತಾರ, ಮಾತಾಡ್ತಾರ, ಅಲ್ಲಿ ಬಂದ್ವಾ ಅದು ಬಂದ್ವಾ ಅಂತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಮ್ಮ, ಖುಷಿ ವ್ಯಕ್ತಪಡಿಸ್ಕೋಬೇಡ ನೀನು. ಮತ್ ಖುಷಿ ಹೇಳ್ಬೇಡವ, ಅದ್ರಾಗ ಈಕಿನ ಮುಂದೆ ಮಾತಾಡ್ಬೇಡ. ಈಗ ಬಂಗಾರ ಅಂತ ಅನ್ಬಾರ್ದು ನೋಡ್ ನನ್ನ
ಮಗಳಿಗೆ ಸಿಟ್ಟ ಬಂದು ಬರ್ತದ ನೋಡ್ಗ ಅಮ್ಮ ಅರಿಣಿ ನಾನು ಅರಿಣಿ ಕರಿ ಅರಿಣಿ ಬಂಗಾರಿ ಬಾ ನಮ್ಮಮ್ಮ ನಮ್ಮ ಮನೆಗೆ ಯಾರು ಮಾತಾಡಿಲ್ಲ ಏ ದನ ಕಾಯೋನ್ ಅನ್ಬೇಕಂತ ನೋಡಿ ಇವನಿಗೆ ಬಂಗಾರಿ ಅನ್ಬಾರ್ದಂತ ಬಂಗಾರಿ ಅನ್ಬಾರ್ದಂತ ಬಂಗಾರಿ ಅರುಣಿ ಅಜ್ಜಿ ಹತ್ರ ಸಾರಿ ಕೇಳೀಗ ಸಾರಿ ಅಜ್ಜಿ ಇಷ್ಟೊತ್ತು ತಮಾಷೆಗೆ ಮಾತಾಡಿದ್ ನಾನು ಎಲ್ಲರೂ ಗಳಿಸ್ಬಿಡ್ತಾಳೆ ಈಗ ಬಿಟ್ರು ಇಲ್ಲಿಂದ ಅದಲ್ಲ ಅಲ್ಲ ಸಿಂಧು ಜೀವ ಮಾಡಿದ ಅವ್ರಿಗೆ ಮಾಡಿಲ್ಲ ದೀಪ ಹಿಂಗ ಅನ್ನಲ್ಲ ಆಕೆ ಅನ್ನಲ್ಲ ಕೇಳ ಎಲ್ಲ ಹೇಳಲ್ಲ ಆಕೆ ಅವ್ರ ಅಮ್ಮನ ಬಲ್ಲಿದ್ಲ ಆಕೆ ಸಿಂಧು ಜಾಸ್ತಿ ಇಷ್ಟ ನಮ್ಗೆ ಹೌದಾ ಸಿಂಧುಗೆ ಇಷ್ಟ ಅಂತ ಹೇಳ್ತದೆ ಫ್ರೆಂಡ್ಸ್ ಇವತ್ತು ನಮ್ಮಮ್ಮ ಅವರು ಊರಿಗೆ ಹೋಗ್ತಾ ಇದ್ದಾರೆ ಅಮ್ಮ ಹೋಗಿ ಬರ್ರಿ ಮತ್ತೆ ಯಾವಾಗ ಬರ್ತೀರಾ ಯಪ್ಪ ನಮಸ್ಕಾರ ಮಾಡ್ತಾ ಇದ್ದಾಳೆ ಹಿಡ್ಕೊ ಸರಿ ಮಾಡ್ಕೊಳ್ಳಿ ಐಶು ಬಾಯ್ ಮತ್ತೆ ಯಾವಾಗ ಬರ್ತೀಯ ನೆಕ್ಸ್ಟ್ ಟೈಮ್ ಫ್ಯಾಮಿಲಿ ಬನ್ನಿ ಫ್ಯಾಮಿಲಿ ಡೌಟ್ ಆದ್ರೆ ಏನಿದು ಸಿಂಗಲ್ ಪೀಸ್ ಸಿಂಗಲ್ ಯಜಮಾನ್ ಕರ್ಕೊಂಡು ಬನ್ನಿ ಎಲ್ಲಿ ಬರಲ್ಲ ಕ್ಯಾಬ್ ಮಾಡ್ದು ಅದಕ್ಕೂ ಇಲ್ಲ ಇಲ್ಲ ಬಾಯ್ ಚಿಂಟು ಬಾಯ್ ಮಾಡಮ್ಮ ಬಾಯ್ ಮಾಡ ನಮಸ್ಕಾರ ಬೇಡಪ್ಪ ಬಂಗಾರ ಎಷ್ಟು ಚಂದ ಮಾಡ್ತಾನೆ ವೀಣಾ ಚಂದ ಮಾಡ್ತಾನಿದ್ದು ಚಂದ ಮಾಡ್ತಾನಮ್ಮ ನಮಸ್ಕಾರ ಜೇಸಿ ಮಾಡು ಬಾಯ್ ಚಿಂಟು ಲವ್ ಯು ಮಾಡು ಅತ್ತಿಗೆ ನಮಸ್ಕಾರ ಮಾಡು ಮಾಡು ಜೇಸಿ ಮಾಡು ಜೇಸಿ ಮಾಡು ಅತ್ತಿ ಜೇಸಿ ಮಾಡು ಬಾ ಜೇಸಿ ಮಾಡು ಅತ್ತಿಗೆ ಅಮ್ಮ ಊರಿಗೆ ಹೊರಟಿದ್ದಾರೆ ಬೇಜಾರಾಗ್ತಾ ಇದೆ ಅಮ್ಮ ಚಿಂಟು ಐಶು ಮತ್ತೆ ಯಾವಾಗ ಬರ್ತೀರಾ ಮತ್ತೆ ಯಾವಾಗ ಬರೋದು ಅಮ್ಮ ಬಂದ್ರೆ ನಿಂದ್ರಂಗಿಲ್ಲ ನಮ್ಮಮ್ಮ ಹೋಗ್ಬೇಕಂತ ಹೋಗ್ತಾ ಇರ್ತಾರ ಅಷ್ಟೇ 20 ದಿವಸ ಆಯ್ತು ಯಾಕಡೆ 20 ದಿನ ಆಯ್ತಲ್ಲ ಅಮ್ಮ ಆಂಟಿ 10 ದಿನ ಆಗಿಲ್ಲ ಅವ್ರಿಗೆ ಅಷ್ಟೇ ಜಾಸ್ತಿ ಆಗೋಗಿದ್ದು ಇನ್ನು 1ನೇ ತಾರೀಕಿಂದ ರಜೆ ತಾನೆ ಸುಮ್ಮನೆ ರೀ ಚಿಂಟು ಬಾಯ್ ಚಿಂಟು ಬರ್ರಿ ಅಪ್ಪಾಜಿ ಬರ್ರಿ ಅಪ್ಪಾಜಿ ನಿದ್ದೆ ಅದ ಆಯ್ತು ಇದಕ್ಕೆ ಏನು ಕೊಡ್ತೀವಿ ಬಿಟ್ಟೆ ಕೊಡ್ಬೇಕನ್ಸುತ್ತೆ ಇದು ಪಪ್ಪಿ ಇದು ಗಿರೀಶ ಹಾಕ್ಕೊಂಬಂದ್ರ ಬನ್ನಿ ಬಾಯ್ ನಡೀರಿ ನಾವು ಕೂಡ ಬಿಟ್ಟು ಬರಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಫ್ರೆಂಡ್ಸ್ ಈಗ ಅಮ್ಮನವ್ರು ಊರಿಗೆ ಹೋಗ್ತಾ ಇದ್ದಾರೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಿಟ್ಟು ಬರ್ತೀವಿ ಬನ್ನಿ ಹೋಗೋಣ ಒಂದು 15 ದಿನ ಆಗಿತ್ತು ಅದು ಹೆಂಗೆ ಟೈಮ್ ಹೋಯ್ತೋ ಗೊತ್ತಾಗಲಿಲ್ಲ ಅದರಲ್ಲಿ ಮಕ್ಕಳಿದ್ದು ಮನೆಯಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ಬೇಗನೆ ದಿನಗಳು ಕಳೆದ್ಬಿಡುತ್ತೆ ಈಗ ಹೊರಟಿದ್ದಾರೆ ತುಂಬಾ ಬೇಜಾರಾಗ್ತದೆ ಯಾರಾದರೂ ಮನೆಗೆ ಬಂದು ಹೊರಟ್ರೆ ತುಂಬಾ ಬೇಜಾರಾಗುತ್ತೆ
ಬನ್ನಿ ಹೋಗಿ ಬಸ್ ಹತ್ತಿಸ್ಬಿಟ್ಟು ಬರೋಣ ಫ್ರೆಂಡ್ಸ್. ಹಾಗೆ ನಾವು ನಿನ್ನೆ ಚೆಕಪ್ ಮಾಡಿಸ್ಕೊಳಕ್ಕೆ ಹೋಗಿದ್ವಿ, ಅದ್ರದ್ದು ಕೂಡ ನಾರ್ಮಲ್ ಆಗೇ ಬಂದಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಅಂದರೆ ವರ್ಷಕ್ಕೊಂದ್ಸರಿ ಮಾಡಿಸ್ಬೇಕು, ಇಲ್ಲಾಂದರೆ 6 ಮಂತ್ಸಿಗೊಂದು ಕೂಡ ಮಾಡಿಸ್ಕೋಬೇಕು ಬಾಡಿ ಚೆಕಪ್ನ. ಬಟ್ ನಮಗೇನಾದರೂ ಆದರೆ ಅದಕ್ಕೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ತೊಗೋಬೋದು. ನಾವು ಚೆಕಪ್ ಏನು ಮಾಡಿಸಿದ್ವಿ ಅದೆಲ್ಲ ನಾರ್ಮಲ್ ಆಗಿದೆ, ಯಾವುದು ಏನು ಪ್ರಾಬ್ಲಮ್ ಇಲ್ಲ, ನಾರ್ಮಲಾಗಿ ಬಂದಿದೆ ಎಲ್ಲನೂ. ಫ್ರೆಂಡ್ಸ್, ನಮ್ಮ 4 ಜನದ ರಿಪೋರ್ಟು ನಾರ್ಮಲಾಗಿ ಬಂದಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ಸರಿ ಅಂತ ನಾವು ಹೊರಟು ಮನೆಗೆ ಬರೋಷ್ಟೊತ್ತಿಗೆ ಒಂದು 8 ಗಂಟೆ 8:30 ಆಗೋಯಿತು. ನೆಕ್ಸ್ಟ್ ಡೇ ಇವತ್ತು ಅಮ್ಮ ಊರಿಗೆ ಹೋಗ್ತಾ ಇದ್ದಾರೆ, ಬನ್ನಿ ಹೋಗಿ ಬಿಟ್ಟು ಬರೋಣ. ಫ್ರೆಂಡ್ಸ್, ನಾವು ಪ್ಯಾಕೇಜ್ ತೊಗೊಂಡಿದ್ವಿ, ಇಷ್ಟಿಷ್ಟು ಅಂತ ಇರುತ್ತೆ ಪ್ರೈಸ್ ಕೂಡ. ಆ ಪ್ಯಾಕೇಜ್ ಮೂಲಕ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಬಂದ್ವಿ. ನಿಮಗೂ ಇದ್ರದ್ದು ಏನಾದರೂ ಡೀಟೇಲ್ಸ್ ಬೇಕಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಡೀಟೇಲ್ಸ್ ಹಾಕ್ತೀನಂತೆ ಯಾವ ಥರ ಏನು ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್. ಅಲ್ಲ, ಬಸ್ಸಿಗೆ ಬರ್ರಿ, ಗಾಡಿ ಬೇಡ, ನಾನು ಬಸ್ಸಿಗೆ ಬಂದುಬಿಡ್ತೀವಿ, ನೀವು ಇದು ಹಾಕೊಂಡು ಬಾಯ್. ಬಾಯ್ ಬಾಯ್ ಬಾಯ್. ಟಾಟಾ.